ತೆಂಗು ಬೆಳೆಗಾರರ ಸಂಘದ ಚುನಾವಣೆ ಎಎಂ ಮಹೇಶ್ ಪ್ರಭು ಮತ್ತು ತಂಡ ಗೆಲ್ಲಿಸಲು ಮಹೇಶ್ ಕುಮಾರ್ ಮನವಿ. ಬಿಡದಿ ಟೌನ್ಶಿಪ್ ಕೈಬಿಡಲು ಆಗ್ರಹ. ಚಾಮರಾಜನಗರ ತಾಲೂಕು ತೆಂಗು ಬೆಳೆಗಾರರ ಸಂಸ್ಕರಣಾ ಮತ್ತು ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಎಂ ಮಹೇಶ್ ಪ್ರಭು ಮತ್ತು ತಂಡವನ್ನು ಗೆಲ್ಲಿಸಿಕೊಡಬೇಕು ಎಂದು ಕರ್ನಾಟಕ ರೈತ ಸಂಘ ವಿಶ್ವ ರೈತ ಸಂಘಟನೆಯ ಸದಸ್ಯ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಸಂಘದ ಸದಸ್ಯರಲ್ಲಿ ಮನವಿ ಮಾಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ ಅವರು ಮಾತನಾಡಿ, ಜುಲೈ 19ರಂದು ನಡೆಯುವ ಚುನಾವಣೆಯಲ್ಲಿ ವಿಶ್ವ ರೈತ ನಾಯಕರು ವಿಶ್ವ ಚೇತನ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಸಿದ್ಧಾಂತವನ್ನ ಚಾಚು ತಪ್ಪದೆ ಪಾಲಿಸುತ್ತಿರುವ ಎಎಂ ಮಹೇಶ್ ಪ್ರಭು ಅವರು ಸಂಕಷ್ಟದಲ್ಲಿರುವ ರೈತರಿಗೆ ಏನಾದರೂ ಮಾಡಬೇಕು ಎಂದು ಯೋಚನೆ ಮಾಡಿ ತೆಂಗು ಬೆಳೆಗಾರರ ಸಂಘ ಮಾಡಿ 50,000 ತೆಂಗಿನಕಾಯಿ ಅರಿಯುವಂತೆ ಒಂದು ಸಂಸ್ಕರಣಾ ಘಟಕ ಮಾಡಿದರು. ಅದರಿಂದ ರೈತ ಬಾಂಧವರಿಗೆ ಒಳ್ಳೆಯ ಲಾಭ ದೊರೆತಿದೆ. ಇಂತಹ ಕಾರ್ಖಾನೆಯು ರಾಜ್ಯದಲ್ಲಿ ಎಲ್ಲಿಯೂ ಇಲ್ಲ. ಸರ್ಕಾರದ ಅನುದಾನ ತಂದು ಎಲ್ಲಾ ಷೇರುದಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲೂ ರೈತ ಬಾಂಧವರಿಗೆ ಒಳ್ಳೆಯ ಕೆಲಸ ಮಾಡಲಿದ್ದಾರೆ. ಹಾಗಾಗಿ ಸಂಘದ ಸದಸ್ಯ ತಮ್ಮ ಅಮೂಲ್ಯವಾದ ಮತವನ್ನ ಅವರಿಗೆ ಮತ್ತು ಅವರ ತಂಡಕ್ಕೆ ನೀಡಿ ಜಯಶೀಲರನ್ನಾಗಿ ಮಾಡುವಂತೆ ಮನವಿ ಮಾಡಿದರು. ಬಿಡದಿ ಟೌನ್ಶಿಪ್ ಯೋಜನೆಗೆ ಕೈಬಿಡಲು ಆಗ್ರಹ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಎಂದು ಮಹೇಶ್ ಕುಮಾರ್ ಒತ್ತಾಯಿಸಿದರು. ರೈತರ ಭೂಮಿಗೆ ನುಗ್ಗಿ ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡುವುದು ಎಷ್ಟು ಸರಿ? ಪೊಲೀಸರು ಇರುವುದು ಮಾಡುವುದು ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳ ರಕ್ಷಣೆಗೆ ಮಾತ್ರವೇ. ಕೂಡಲೇ ಬಿಡದಿ ಶಿಪ್ ಯೋಜನೆ ಕೈಬಿಡಬೇಕು, ಇಲ್ಲದಿದ್ದರೆ ದೊಡ್ಡ ಚಳವಳಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಆಗಿರುವಂತಹ ತೆಂಗು ಬೆಳೆಗಾರರ ಸಂಘದ ಎಲೆಕ್ಷನ್ ಬಂದಿದೆ. 19ನೇ ತಾರೀಕು ಎಲೆಕ್ಷನ್ ಇಟ್ಟಿದೆ. ಅಲ್ಲಿ ನಮ್ಮ ರೂವಾರಿಯಾದಂಥ ಮಹೇಶ್ ಪ್ರಭು ಅವರು ಅವರು ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ತೆಂಗು ನುಸಿ ಪೀಡೆ ಬಂದು ತೆಂಗುಗೆ ಬಹಳ ಸಂಕಷ್ಟ ಎದುರಿಸ್ತಿದ್ರು ರೈತರು. ಇದರಿಂದ ಏನು ಮಾಡಬೇಕು ಅಂತ ಕಂಗಾಲಾಗಿ ಬೇಕಾದಷ್ಟು ಮರ ನಾಶವಾದವು, ಬೇಕಾದಷ್ಟು ತೊಂದರೆ ಆಯಿತು, ರೈತರು ಸಂಕಷ್ಟಕ್ಕಿಳಿದ್ರು. ಅದಕ್ಕೋಸ್ಕರ ಅವರು ಇದಕ್ಕೆ ದಿವ್ಯ ಔಷಧ ಅಂತಂದರೆ ನೀರಾಗಿ ಕಟ್ಟಿದರೆ ಮಾತ್ರ ಅಂತ ಪ್ರೊಫೆಸರ್ ಒಂದು ಇದನ್ನು ವ್ಯವಸ್ಥೆ ಮಾಡಿ ಅದನ್ನು ನಡೆಸ್ಕೊಂಡು ಬಂದರು. ಅದೇ ರೀತಿ ಅವರ ಸಿದ್ಧಾಂತವನ್ನು ಚಾಚು ತಪ್ಪದೆ ನಮ್ಮ ಮಹೇಶ್ ಪ್ರಭು ಅವರು ಏನು ಸಂಕಷ್ಟದಲ್ಲಿರೋಂಥ ರೈತರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಅವರು ಯೋಚನೆ ಮಾಡಿ ಒಂದು ತೆಂಗು ಬೆಳೆಗಾರರ ಕಾರ್ಖಾನೆ 50,000 ಕಾಯಿ ಇರುವಂಥ ಒಂದು ಸಂಸ್ಕರಣಾ ಘಟಕವನ್ನು ಮಡತನದಲ್ಲಿ ಮಾಡಿದ್ರು. ಈಗ ಅದು ಸುಮಾರು ಈಗ ಅದರಿಂದ ಸಹಸ್ರಾರು ರೈತರಿಗೆ ಒಳ್ಳೆ ದರ ಸಿಕ್ಕಿದೆ. ಯಾಕಂದ್ರೆ ಫಸ್ಟ್ ಅನೌನ್ಸ್ ಮಾಡೋದ್ರೆ ನಾವು ಏನೋ ಎಲ್ಲಿ ದೇಶದಲ್ಲಿ ಎಲ್ಲಿ ಹೈ ರೈಟ್ ಇರುತ್ತೆ ಆ ರೈಟ್ ಅನೌನ್ಸ್ ಮಾಡ್ತೀವಿ. ಆದ್ರಿಂದ ಈ ಸತಿ ಸುಮಾರು ತೆಂಗು ಬೆಳೆಗಾರರಿಗೆ ಗೊತ್ತಾಗಿದೆ, ಬೇಕಾದಷ್ಟು ದುಡ್ಡು ತೆಂಗು ಬೆಳೆಗಾರರಿಗೆ ಸಿಕ್ಕಿದೆ, ರೈಟ್ ಸಿಕ್ಕಿಯಾಗ. ಆದ್ರಿಂದ ಅವರು ಈಗ ಎಷ್ಟು ಶ್ರಮ ವಹಿಸಿ ಮಾಡಿದ್ದಾರೆ ಅಂದ್ರೆ ಅದು ಹೇಳಕ್ ಸಾಧ್ಯವಾಗ್ತಾ ಇಲ್ಲ. ಎಲ್ಲಿ ಒಂದು ಕುಟುಂಬದ ಸಹಿತವಾಗಿ ಊಟ ತಿಂಡಿ ಮಾಡ್ಕೊಂಡು ತೆಂಗು ಬೆಳೆಗಾರರ ದುಡ್ಡು ಹೋಲ್ ಮಾಡದೆ ಒಂದು ಕಾರ್ಖಾನೆಯನ್ನು ಕಟ್ಟಿರೋದು ಬಹಳ ಅತಿಶಯ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ, ತೆಂಗು ಬೆಳೆಗಾರರ ಸಂಘ. ಆದ್ರಿಂದ ಏನೋ ಪೈಪೋಟಿ ಬಿದ್ದರೆ ದಯಮಾಡಿ ಹೇಳ್ತಾ ಇರೋದಿಷ್ಟೇ, ಈಗ ಸಾವಿರಾರು ಜನ ಏನು ಷೇರ್ದಾರರವರೆ ಅವ್ರ ಪ್ರತಿಯೊಬ್ಬರಿಗೂ ಕೂಡ ಸುಮಾರು ಕೋಟ್ಯಾಂತರ ರೂಪಾಯಿ, ಒಬ್ಬರಿಗೆ 30,000 35,000 ಈ ರೀತಿ ಸರ್ಕಾರದ ಅನುದಾನ ತರಿಸಿ ಎಲ್ಲಾ ಷೇರ್ದಾರರು ಕೊಡಿಸಂತ ರೂವಾರಿಗಳು ಕೊಡಿಸಿದ್ದಾರೆ ಎಲ್ಲರಿಗೂ. ಆ ರೀತಿ ಮಾಡಿದ್ದಾರೆ, ತೆಂಗು ಕಷ್ಟದಲ್ಲಿ ಮಾಡಿದ್ದಾರೆ. ಆದ್ರಿಂದ ಇವತ್ತು ಇವ್ರಿಗೆ ರೈತರು ತೆಂಗು ಬೆಳೆಗಾರ ರೈತರು ಕೂಡಲೇ ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕು ಅಂತ ಈ ಮೂಲಕ ಕಳಕಳೆಯಿಂದ ಕೈ ಮುಗಿದು ನಾನು ಬೇಡ್ಕೊತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಮಹೇಶ್ ಪ್ರಭು. ಇವತ್ತು ಏನೋ ಪೈಪೋಟಿ ಇರ್ಬೋದು, ಅದರ ಅರಿವಿಲ್ಲದೆ ಆದ್ರೆ ಇನ್ನೂ ಕೂಡ ಇವರು ಉತ್ತಮ ಸ್ಥಿತಿಗೆ ತಗೊಂಡು ಹೋಗ್ತಾರೆ. ಇದನ್ನ 50,000 ಕಾಯಿ ಒಂದೇ ಅಲ್ಲ, ನೀರಾ ಪ್ರಾಜೆಕ್ಟ್ ಆಗ್ತಾರೆ, ಇನ್ನು ಉಪೋತ್ಪನ್ನಗಳು ಎಲ್ಲನೂ ಮಾಡೋಂಥ ವ್ಯವಸ್ಥೆ ಮಾಡ್ತಾವ್ರೆ. ದಯಮಾಡಿ ಏನು ತೆಂಗು ಬೆಳೆಗಾರ ಸಂಘವರು ಎಲ್ಲರೂ ಕೂಡ ಇವ್ರಿಗೆ ಒಂದು ಅಮೂಲ್ಯವಾದ ತಮ್ಮ ಮತವನ್ನು ನೀಡಿ ಅವರ ಜಯಶೀಲ ಮಾಡಿ ಟೀಮು ಏನು 11 ಜನ ಟೀಮ್ ಇದ್ದಾರೆ ಅವ್ರಿಗೆ ಮತವನ್ನು ಕೊಟ್ಟು ಗೆಲ್ಲಿಸಬೇಕು ಅಂತ ಹೆಗ್ಗೋಡಿಪುರ ಮಹೇಶ್ ಕುಮಾರ್ ನಾನು ಕೈ ಮುಗಿದು ಎಲ್ಲರಿಗೂ ಯಾಚಿಸ್ತಾ ಇದ್ದೀನಿ.